ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಪಾಂಡಿಚೇರಿಗೆ ಬಂದಿದ್ದೀವಿ. ಸೊ ಪಾಂಡಿಚೇರಿಲಿ ಲ್ಯಾಮೆಲ್ ಕೋವ್ ಅನ್ನುವಂತಹ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೀವಿ. ಆ ಹೋಟೆಲ್ಲು ಬೀಚ್ಗೆ ಎದುರುಗಡೆನೇ ಇದೆ. ಆರಾ ವಿಲ್ಲಾ ಬೀಚ್ ಮುಂದೆ ಹೋಟೆಲ್ ಇದೆ. ಸೊ ತುಂಬ ಚೆನ್ನಾಗಿದೆ ವಾತಾವರಣ. ಬಿಸಿಲಿದೆ ಆ್ಯಕ್ಚುಲಿ, ಬಟ್ ಆದರೆ ತಂಪಾದ ಗಾಳಿ ಬರ್ತದೆ ಸಮುದ್ರದಿಂದ. ಸಮುದ್ರ ಎದುರುಗಡೆನೇ ರೂಮ್ ಇರೋದ್ರಿಂದ ಒಂಥರ ಚೆನ್ನಾಗಿದೆ. ಇಲ್ಲಿ ಕೂಡೋಕ್ಕೆಲ್ಲ ಜಾಗ ಇದೆ. ಹೆಂಗಿದೆ ಶಾಲಿನಿ? ವಿಸಿಟ್ ಚೆನ್ನಾಗಿದೆಯಲ್ಲ? ಲ್ಯಾಮೆಲ್ ಕೋವ್ ರೆಸಾರ್ಟ್ ಅಥವಾ ಹೋಟೆಲ್ ಅನ್ಬೋದು. ರೂಮ್ ಚೆನ್ನಾಗಿದೆ. ರೂಮಿಂದ ಸಿ ವ್ಯೂ ಇದೆ. ಮುಂದೆ ಕೂತ್ಕೊಂಡು ಕೂಡ ನೋಡ್ಬೋದು. ಒಂದು ಕಿಂಗ್ ಸೈಜ್ ಬೆಡ್ ಇದೆ. ಸೊ ಕೂಡ ಫರ್ನಿಚರ್ ಕೂಡ ಇದೆ. ಸೋಫಾ ಇದೆ, ಮತ್ತು ನಮ್ಮ ಬಟ್ಟೆ ಇಟ್ಕೊಳ್ಳೋಕೆ ಕಬೋರ್ಡ್ ಇದೆ. TV AC ಇದೆ. ಸೊ ವೆಲ್ ಫರ್ನಿಶ್ಡ್ ಅಂತ. ಬಾತ್ರೂಮ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಫುಡ್ನ ಇಲ್ಲಿಗೆ ಆರ್ಡರ್ ಮಾಡ್ಬೋದು, ಇಲ್ಲೇ ತಂದು ಕೊಡ್ತಾರೆ. ರೂಮ್ ಟಾರಿಫ್ ಇವಾಗ ನಮ್ಮ 3 ಜನಕ್ಕೆ ಸೇರಿ 3800 ರುಪೀಸು ಪರ್ ಡೇಗೆ. ಆ್ಯಂಡ್ ಫುಡ್ ಎಕ್ಸ್ಟ್ರಾ, ನೀವೇನು ಫುಡ್ ಆರ್ಡರ್ ಮಾಡ್ತೀರೋ ಅದನ್ನ ರೂಮ್ಗೆ ತಂದು ಕೊಡ್ತಾರೆ. ಟೋಟಲಿ ಚೆನ್ನಾಗಿದೆ. ಲ್ಯಾಮೆಲ್ ಕೋವ್ ಅಂತ ಹೇಳಿ ಇದು ರೆಸಾರ್ಟ್ ಹೆಸರು, ಹೋಟೆಲ್ ಹೆಸರು. ನೀವು ಇಲ್ಲಿಗೆ ಬಂದರೆ, ಪಾಂಡಿಗೆ ಬಂದರೆ ದಿಸ್ ಇಸ್ ರೆಕಮೆಂಡೆಡ್. ಇಲ್ಲಿ ಸ್ಟೇ ಆಗ್ಬೋದು, ಚೆನ್ನಾಗಿದೆ. ನಾವೀಗ ನಮ್ಮ ಹೋಟ್ಲ್ ಹತ್ರ ಇರೋ ಬೀಚ್ಗೆ ಹೋಗ್ತಾ ಇದ್ದೀವಿ. ಎದುರುಗಡೆನೇ ಇದೆ ಇದು ಆರಾ ವಿಲ್ಲಾ ಬೀಚ್. ಬಂಗಾಳ ಕೊಲ್ಲಿಯ ಸಮುದ್ರ. ಈಗ 7 ಗಂಟೆ ಆಗಿದೆ. ನಾವು ಆ್ಯಕ್ಚುಲಿ ರೂಮ್ ಹತ್ರ ಇರೋ ಬೀಚ್ಗೆ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟು ಆರಾ ವಿಲ್ಲಾ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟಾಡಿ, ಇವಾಗ ಇದು ರಾಕ್ ಬೀಚ್ ಅಂಥೇಳಿ. ಈ ಬೀಚ್ ರಾತ್ರಿ 11 ಗಂಟೆ ತನಕ ಬರ್ಬೋದು. ಸೊ ರಾಕ್ ಬೀಚಿಗೆ ಈಗ ಬಂದಿದ್ದೀವಿ. ಈ ಬೀಚಿಂದ ಆ ಕಡೆಗೇ ಫ್ರೆಂಚ್ ಕಾಲನಿ ಇದೆ. ಫ್ರೆಂಚ್ ಕಾಲನಿ ಆದಮೇಲೆ, ಫ್ರೆಂಚ್ ಕಾಲನಿ ಪಕ್ಕದಲ್ಲೇ ಈ ಬೀಚ್ ಇದೆ, ರಾಕ್ ಬೀಚ್ ಅಂತ. ಸೊ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಜಾಗ ಮಾಡಿದ್ದಾರೆ. ಸುಮಾರು ಜನ ಇದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಡೇ ನಾವು ಪಾಂಡಿಲಿ. ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಸ್ವಲ್ಪ ಓಡಾಡಿದ್ವಿ. ಇವತ್ತು ನಾವು ಬೆಳಗ್ಗೆ ಎದ್ದು ಒಂದು 2 ವೀಲರ್ ರೆಂಟ್ ತೊಗೊಂಡು, ಡಿಯೋ ರೆಂಟ್ ತೊಗೊಂಡು 400 ರೂಪಾಯಿ ಚಾರ್ಜ್ ಮಾಡಿದರು 2 ವೀಲರ್ಗೆ ಪರ್ ಡೇಗೆ. 400 ರೂಪಾಯಿ ಅಂತ ಹೇಳ್ದ. ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಫ್ರೆಂಚ್ ಕಾಲನಿ ಕಡೆ ಹೊರಟಿದ್ದೀವಿ. ನಾವಿರೋ ಸ್ಟೇಯಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಮೇನ್ ಸಿಟಿ ವೈಟ್ ಟೌನ್ ಬಂದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇದೆಲ್ಲ ಫ್ರೆಂಚ್ ಕಾಲೋನಿ. ಇಲ್ಲಿ ಫೋಟೋ ತಗೋಬೇಕು ಅಂದರೆ ಜಾಗ ನೋಡಿ ತಗೋಬೇಕು ಇಲ್ಲಿ. ಯಾಕೆಂದರೆ ಎಲ್ಲ ಕಡೆಗೆ ವೆಹಿಕಲ್ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಮಾಡಿರ್ತಾರೆ. ಸೊ ಓಡಾಡಿ ಯಾವ ಜಾಗದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ ತಗೋಬೇಕು. ಇದು ಒಂದು 2-3 ಸ್ಟ್ರೀಟ್ ಇದೆ ಈ ಥರ ಜಾಗಗಳು. ಸೊ ಅಲ್ಲಿ ನೋಡಿ ತಗೋಬೇಕು ಫೋಟೋ.
ನಾವೀಗ ಬೋಟ್ ರೈಡ್ ಮಾಡೋಕ್ಕೆ ಬಂದಿದ್ದೀವಿ, ಮ್ಯಾಂಗ್ರೋವ್ ಬೋಟ್ ರೈಡ್ಗೆ. ಸೊ ಅಲ್ಲೊಂದು 2-3 ಪ್ಲೇಸಸ್ ತೋರಿಸ್ತಾರೆ. ಎರ್ಕಮೇಡು ಅಂತ ಒಂದಿದೆ, ಅಲ್ಲಿ ಒಂದು ಕಾಲೋನಿ ಥರ ಇದೆ ಹಳೇದು. ಸೊ ಅದನ್ನು ತೋರಿಸ್ತಾರೆ. ಇದನ್ನು ಈ ಆಫೀಸ್ ಏನಿದಾವಲ್ಲ ಬೋಟ್ದು, ಇವೆಲ್ಲ ಇರೋದು ಪಾಂಡಿಮೇರಿನಾ ಅಂತ ಒಂದು ಬೀಚ್ ಇದೆ ಈ ಕಡೆಗೆ. ಸೊ ಆ ಬೀಚಿಂದ ಒಳಗಡೆಗೆ ಬಂದರೆ ಇವೆಲ್ಲ ಚಿಕ್ಕ ಚಿಕ್ಕ ಆಫೀಸ್ಗಳು ಸಿಗುತ್ತೆ, ಬೋಟ್ ಹೌಸ್ಗಳು. ಸೊ ನೀವು ಇಲ್ಲಿಂದ ಯಾವುದನ್ನು ಬೇಕಾದ್ರೆ ಚೂಸ್ ಮಾಡಿಕೊಂಡು ಒಂದು 400 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. 3 ವರ್ಷದ ಕೆಳಗಿನ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ, ಅದಾದಮೇಲಿಂದ ಚಾರ್ಜಸ್ ಮಾಡ್ತಾರೆ. ಸೊ 1 ಅವರ್ ಬೋಟ್ ರೈಡ್ ಇರುತ್ತೆ ಟೋಟಲ್ಲು. ನೋಡ್ಬೇಕು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಿಸಿಲಿದೆ ಈಗಾಗಲೇ 1:30 ಈಗ. ಸೊ ಇವಾಗ ಹೋಗಬೇಕು, ಕಾಯ್ತಾ ಇದ್ದೀವಿ. ಒಂದು ಸ್ವಲ್ಪ ಜನ, 12 ಜನ ಮೋಸ್ಟ್ಲಿ ಅನಿಸುತ್ತೆ ಒಂದು ಬೋಟಿಗೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹೋಗಬೇಕು. ನಾವೀಗ ಮಾರ್ಟಿನ್ ಅವರ ಜಾಕ್ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಇದು ಪ್ರೈವೇಟ್ ಬೋಟ್, ಐ ಮೀನ್ ನಮ್ಮ 3 ಜನಕ್ಕೇ. ನಾವು ಗ್ರೂಪ್ ಕೇಳಿದ್ವಿ, ಬಟ್ ಅವರು ಪರವಾಗಿಲ್ಲ ಅಂತೇಳಿ ನಾವು 3 ಜನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಬೋಟಲ್ಲಿ ನಾವೀಗ 3 ಜನ ಹೋಗ್ತಾ ಇದ್ದೀವಿ. ಹೋಗ್ಬೇಕು ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್, ಎರ್ಕಮೇಡು ಮತ್ತು ರಿವರ್ ಮೌತ್ ಮತ್ತು ಇನ್ನೊಂದು ಪ್ಲೇಸ್ ಅದಿದೆ. ಅಷ್ಟನ್ನು ಫಿಶಿಂಗ್ ಹಾರ್ಬರ್ 4 ತೋರಿಸ್ತಾರೆ. ಈಗ ಹತ್ತೊಂದು ಕ್ಲೋಸ್ ಮಾಡೋದನ್ನ ಸ್ಟಾರ್ಟ್ ಆಯ್ತು ನಮ್ಮ ಬೋಟ್ ರೈಡ್. ಇವಾಗ ಭುವನೇಶ್ವರಿಗೆ ಬೋಟ್ ಓಡಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಭುವನೇಶ್ವರ್. ಇದು ಪಾಂಡಿಚೇರಿ ಫಿಶಿಂಗ್ ಹಾರ್ಬರ್ ಅಂತ. ಇದು ಮೇನ್ ಎಷ್ಟೊಂದು ಬೋಟ್ಗಳು ನಿಂತಿದೆ. ಇದು ಕರ್ನಾಟಕದ ಕರಾವಳಿ ಅಷ್ಟೊಂದು ಫಿಶಿಂಗ್ ಇಲ್ಲಿ ನಡೆಯಲ್ಲ ಅನ್ಸುತ್ತೆ, ಬಟ್ ಸುಮಾರು ಬೋಟ್ಗಳಿದೆ ಇಲ್ಲಿ. ಏನು ನೋಡ್ತಿದ್ಯಾ? ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ನ ಎಂಟರ್ ಆಗ್ತಾ ಇದ್ದೀವಿ ಪಾಂಡಿಚೇರಿಯಲ್ಲಿ. ಸೊ ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಹಾಂ, ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ಈಗ. ಸೊ ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟು. ನಾವೀಗ ಅರಕಮೇಡು ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ವಿ. ಶೂಟಿಂಗ್ ಎಲ್ಲ, ಫಿಲಮ್ ಶೂಟಿಂಗ್ ಎಲ್ಲ ತೆಗಿತಾರಂತೆ. ಇದೊಂದು ಐಲ್ಯಾಂಡ್ ಇದು ಅರಕಮೇಡು. ಇಲ್ಲಿಂದ ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ಬೋದು. ಫೋಟೋ ಗಿಡ ತಗೋಬೋದು. ಬಾ 10 ರೂಪಾಯಿ. ಸೊ ಇಲ್ಲಿಂದ ನಾವು
ಈಗ ಬೋಟಿಂದ ಇಳಿದ್ಬಿಟ್ಟು ಅರಕಮೇಡುಗೆ ಹೋಗ್ತಾ ಇದೀವಿ. ಒಂದು 10 ನಿಮಿಷ ಟೈಮ್ ಕೊಡ್ತಾರೆ. ಸೊ ನೋಡ್ಕೊಂಡು ಫೋಟೋಗಳು ತಗೊಂಡು ಬರೋದು. ಅರಕಮೇಡು ನೋಡಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ ಸ್ವಲ್ಪ ಅಲ್ಲೂ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಅಲ್ಲ ಮುಂದೆ ಇದೆ, ಅಲ್ಲಿ ಮುಂದೆ ಹೋಗ್ಬೇಕು. ನಾವೀಗ ಎರಕಮೇಡು ಇಂದ ರಿವರ್ ಮೌತ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಕಾಣ್ತಿರೋ ಬೀಚು ಪಾಂಡಿ ಮೆರೀನಾ ಬೀಚು. ನಾನು ಆವಾಗಲೇ ಹೇಳಿದ್ನಲ್ಲ, ಬೋಟ್ ಸಿಗುವಂಥ ಆಫೀಸ್ಗಳೆಲ್ಲ ಇಲ್ಲೇ ಇರೋದು, ಚಿಕ್ಕದು. ಪಾಂಡಿ ಮೆರೀನಾ ಬೀಚ್, ಈ ಬ್ಯಾಕ್ ವಾಟರ್ ನದಿ ಬ್ಯಾಕ್ ವಾಟರ್ ಏನಿದೆಯಲ್ಲ, ಅದೆರಡೂ ಹೋಗಿ ಸೇರುವಂಥ ಜಾಗ. ಅದಕ್ಕೆ ರಿವರ್ ಮೌತ್ ಅಂತ ಕರೀತಾರೆ ಇವರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ಕಲರ್ ಕಾಣ್ತಿದೆ, ಸಮುದ್ರ ನೀರು, ಬ್ಯಾಕ್ ವಾಟರ್ ಸೇರುವಂಥ ಜಾಗ. ಕಲ್ಲಲ್ಲಿ ಹಾಕ್ಯಾರ. ಇದೇ ರಿವರ್ ಮೌತ್, ಇದು ರಿವರ್ ಮೌತ್. ಪಾಪ ಅಲೆಗಳು ಜೋರ ಹೊಡಿತಾ ಇದೆ. ಇದಕ್ಕೆ ಇವ್ರು ರಿವರ್ ಮೌತ್ ಅಂತ ಕರೀತಾರೆ. ನದಿ ಸಮುದ್ರಕ್ಕೆ ಸೇರುವಂತ ಜಾಗ ಇದು. ರಾಕ್ಸ್ ಎಲ್ಲ ಹಾಕಿರಲಿ, ಕಲ್ಲುಗಳು ತಡೆಗೋಡೆ ಥರ. ಹೌದೌದೌದು. ನಾವೀಗ ಬೋಟ್ ರೈಡ್ ಹೋಗಿದ್ವಿ, ಸುಮಾರು 1 ಅವರ್ ಬೋಟ್ ರೈಡ್ ಇದು. ಸೊ ಇಲ್ಲಿಂದ ಫಿಶಿಂಗ್ ಹಾರ್ಬರ್ ಚಿಕ್ಕದದು, ಅಲ್ಲಿಂದ ಅರಕಮೇಡು, ಆಮೇಲೆ ಮ್ಯಾಂಗ್ರೋವ್ ಫಾರೆಸ್ಟು, ಮತ್ತು ರಿವರ್ ಮೌತ್ ಅಂತ ಇನ್ನೊಂದು ಜಾಗ ಕರ್ಕೊಂಡು ಹೋಗಿದ್ರು. ಇಲ್ಲಿ ನದಿ ಮತ್ತು ಸಮುದ್ರ ಸೇರೋ ಜಾಗ. ಸೊ ಇದು 4 ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಥ್ಯಾಂಕ್ ಯು ಬಾಸ್. ಇವಾಗ ಸಾಯಂಕಾಲ ಒಂದು 5:45 ಆಗಿದೆ. ನಾವೀಗ ಸೆರೆನಿಟಿ ಬೀಚಿಗೆ ಬಂದ್ವಿ. ಇಲ್ಲಿ ನಮ್ಮ ಲಾಡ್ಜಿಂದ ಹತ್ರ ಇದು, ನಮ್ಮ ಹೋಟೆಲಿಂದ ಲ್ಯಾಮೆಲ್ ಕೋವಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಸೆರೆನಿಟಿ ಬೀಚ್. ಇದೆ ನೀಟಾಗಿದೆ, ಬೋಟ್ಸ್ ಇದೆ ಈ ಬೀಚಲ್ಲಿ, ಸುಮಾರು ಬೋಟ್ಸ್ ಇದೆ. ಇಲ್ಲಿ ಪಾಂಡಿಲಿ ಏನಂದರೆ ಒಂದೊಂದು ಬೀಚ್ ಕೂಡ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿದೆ. ಕೆಲವೊಂದು ಬರೀ ಪ್ಲೇನ್ ಬೀಚ್ ಇದೆ, ಕೆಲವೊಂದು ಬೋಟಿಂಗ್ ನಡೀತದೆ, ಕೆಲವೊಂದು ರಾಕ್ ಇದೆ, ಸೊ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ. ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸೆರೆನಿಟಿ ಬೀಚ್. ಸೊ ಇಲ್ಲೂ ಸ್ಟೇಗಳಿದೆ ಎಷ್ಟೊಂದು. ಸೆರೆನಿಟಿ ಬೀಚ್ ಹತ್ರನೂ ಸ್ಟೇ ಮಾಡ್ಬೋದು. ತಂಪಾದ ಗಾಳಿ ಬೀಸ್ತಾ ಇದೆ, ಒಂಥರ ಅದ್ಭುತ ಅನುಭವ. ಪಾಂಡಿ ಮರೀನಾ ಬೀಚ್ ಇದು. ಈಗ 7 ಗಂಟೆ ಆಗಿದೆ, 7 ಗಂಟೆಗೆ ಫುಲ್ ಕತ್ಲಾಗ್ಬಿಟ್ಟಿದೆ. ಅಲ್ಲಿ ಎಲ್ಲ ಆಟಾಡೋಕ್ಕೆ ಮಕ್ಕಳಿಗೆ ಫುಡ್ ಕೋರ್ಟು ಎಲ್ಲ
ಇದು ಜಾಯ್ಲ್ಯಾಂಡ್ ಅಮ್ಯೂಸ್ಮೆಂಟ್ ಪಾರ್ಕ್. ಪಾಂಡಿ ಮೆರೈನ್ ಎದುರುಗಡೆನೇ ಇದೆ ಇದು, ಆ ಕಡೆ